ಪ್ರೀತಿವೀಕ್ಷಕರೇ, 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಹೊಸ ಸುದ್ದಿ ಬಂದಿದೆ. ರಾಜ್ಯದ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ 2026-27ನೇ ಸಾಲಿಗೆ ಒಂದು ಟೈಮ್ ಟೇಬಲ್ ಇರಬೇಕು. 2026-27ನೇ ಸಾಲಿಗೆ ಆಲ್ರೆಡಿ ಒಂದು ಟೈಮ್ ಟೇಬಲ್ ಬಂದಿತ್ತು. ಅದ್ರ ಬಗ್ಗೆ ಹಲವಾರು ಚರ್ಚೆಗಳಾದ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಹೆಚ್ಚು ಜನ ಕಾಮೆಂಟ್ ಅನ್ನು ಕೂಡ ಅದಕ್ಕೆ ಮಾಡಿದ್ದೀರಾ. ಹಾಗಾದ್ರೆ 2026-27ನೇ ಸಾಲಿಗೆ ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಬಂದಂತ ಸುದ್ದಿ ಯಾವುದು? ಈ ಶೈಕ್ಷಣಿಕ ಅವಧಿಗೆ ಏನು ರಾಜ್ಯದ 440 ಕಾಲೇಜುಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ? ನಾನು ಆಲ್ರೆಡಿ ಮಾಡಿದಂತ ಏನು ವಿಡಿಯೋ ಇತ್ತು ಇದಕ್ಕೆ ಯಾವ ಆಧಾರ ಇತ್ತು ಅಂತಕ್ಕಂಥ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವು ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ಒಂದ್ ವಿಚಾರ, ನಾನು ಯಾವ ಮಾಹಿತಿಯನ್ನ ವಿಡಿಯೋಗಳಾಗಿ ನಿಮ್ಮ ಮುಂದೆ ತರ್ತೀನೋ ಅದು ಸತ್ಯದ ಘಟನೆಗಳು. ಬಹುತೇಕವಾಗಿ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ ಆ ಒಂದು ವಿಡಿಯೋಗಳಿಗೆ. ಆ ಮೂಲಕ ಒಂದಷ್ಟು ಸಂಶೋಧನೆಗಳನ್ನ ಮಾಡಿಕೊಂಡೇ ನಿಮ್ ಜೊತೆ ವಿಡಿಯೋನ ಮಾಡೋದು. ಯಾವುದು ಕೂಡ ಫೇಕ್ ವಿಡಿಯೋಗಳು ಆಗಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಲಾಸ್ಟ್ ವಿಡಿಯೋ ಇತ್ತು, ಅದಕ್ಕೆ ನೀವೇನು ತುಂಬಾ ಜನ ಕಮೆಂಟ್ ಮಾಡಿದ್ರೋ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಪ್ರೀತಿವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಇದನ್ನ ನಿಮ್ಮ ಮುಂದೆ ಶೋ ಮಾಡ್ತಾ ಇದ್ರ ವಿವರಣೆಯನ್ನ ಮಾಡ್ಕೊಡ್ತೀನಿ ಬನ್ನಿ. ಪ್ರೀತಿವೀಕ್ಷಕರೇ, ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ 20/6/2026 ಅಂದು ಒಂದು ಸುತ್ತೋಲೆಯನ್ನ ಮಾಡಿದೆ. ಅದರ ವಿಷಯವನ್ನ ನೋಡೋಣ. 2026-27ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಸಂಬಂಧದಲ್ಲಿ ಅತಿಥಿ ಉಪನ್ಯಾಸಕರ PhD ಸಂಬಂಧಿತ ನೈಜತೆ ವರದಿಯ ಮಾಹಿತಿಯನ್ನು ಇಲಾಖೆಯ EMIS ಪೋರ್ಟಲ್ ನಲ್ಲಿ ದಾಖಲಿಸುವ ಬಗ್ಗೆ. ಹಾಗಾದ್ರೆ ಈ ವಿಷಯದಲ್ಲಿ ಒಂದು ಪಾಯಿಂಟ್ ಇದೆ, ಇದನ್ನ ನೀವು ಗಮನಿಸಬೇಕು. 2026-27ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಸಂಬಂಧ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಮುಂದುವರೆದು ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ರ ನೋಡೋಣ ಬನ್ನಿ. 2026-27ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದ್ದು, ಈ ಸಂಬಂಧ 25-26ನೇ ಸಾಲಿನಲ್ಲಿ ನಡೆದ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜು ಆಯ್ಕೆ ಮಾಡಿಕೊಂಡು ಕರ್ತವ್ಯಕ್ಕೆ ಹಾಜರಾಗಿರುವ ಅತಿಥಿ ಉಪನ್ಯಾಸಕರ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಮತ್ತು NET ಆರ್ SLET ಆರ್ KCET ಆರ್ PhD ಆರ್ MPhil ಹಾಗೂ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರಗಳ ನೈಜತೆ ವರದಿಗಳನ್ನು ಪಡೆಯಲು ಪ್ರಾಂಶುಪಾಲರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಉಲ್ಲೇಖಿತ ಅಧಿಕೃತ ಪರಿಶೀಲನಾ ಕಾರ್ಯವಿಧಾನವನ್ನು SOP ಹೊರಡಿಸಲಾಗಿದ್ದು, ಅದರಂತೆ ಪರಿಶೀಲಿಸಿ ಸ್ನಾತಕೋತ್ತರ ಪದವಿ ಅಂಕಪಟ್ಟಿ ಮತ್ತು NET, SLET, KCET, PhD, MPhil ಹಾಗೂ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರಗಳು ನಕಲಿ ಅಥವಾ ಅಮಾನ್ಯ ಎಂದು ಸಾಬೀತಾದರೆ ಸಮಿತಿಯು ತನ್ನ ಸಂಶೋಧನೆಗಳನ್ನು ವರದಿಯಲ್ಲಿ ದಾಖಲಿಸಿ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆಗೊಳಿಸಬೇಕು ಮತ್ತು ವರದಿಯನ್ನು EMIS ಗೆ ಅಪ್ಲೋಡ್ ಮಾಡಬೇಕು ಎಂಬುದಾಗಿ ಸೂಚಿಸಲಾಗಿರುತ್ತದೆ. ಪ್ರೀತಿವೀಕ್ಷಕರೇ, ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಏನು 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಬಿಡುಗಡೆಗೊಳಿಸಿ ಆಗಿದೆ. ಅಂದ್ರೆ ಆಯಾಯ ಯೂನಿವರ್ಸಿಟಿಯ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಅವರನ್ನ ಬಿಡುಗಡೆಗೊಳಿಸಲಾಗಿದೆ. ಅದರ ಜೊತೆಗೆ 2025-26ನಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ರೋ ಅವರಿಗೆ ಸಂಬಂಧಪಟ್ಟಂತೆ ಅವರ PG ಮಾರ್ಕ್ಸ್ ಕಾರ್ಡ್, ಅವರ NET, ಅವರ SLET, ಅವರ MPhil, ಅವರ PhD ಹೀಗೆ ಏನೇನೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡಿದ್ರೋ ಮತ್ತು ಅವರ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಾಖಲೆಗಳು ಇನ್ಕ್ಲೂಡ್ ಆಗಿದ್ವೋ ಇವುಗಳ ನೈಜತೆಯನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಪ್ರಾಂಶುಪಾಲರಿಗೆ ಆದೇಶ ಆಗಿತ್ತು. 25-26ನೇ ಸಾಲಿನಲ್ಲಿ ಪ್ರಾಂಶುಪಾಲರು ಈ ಕೆಲಸವನ್ನ ಮಾಡಬೇಕಾಗಿತ್ತು. ಈ SOP ಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಕೂಡ ನಾನು ವಿಡಿಯೋಗಳು ಮಾಡಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಏನು ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನಾ ಒಂದು ಸಮಿತಿಯನ್ನ ರಚಿಸಿ
ಆ ಸಮಿತಿ ಜಿನೈನ್ ಸರ್ಟಿಫಿಕೇಟ್ ಗಳನ್ನ ತರಿಸ್ಕೊಂಡು ಆ ನಂತರದಲ್ಲಿ ಶೋಧ ನಡೆಸಿ ಏನ್ ವರದಿ ಬರುತ್ತೋ ಅದನ್ನ EMIS ಪೋರ್ಟಲ್ ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಆಗಿತ್ತು. ಅದರಂತೆ ತುಂಬಾ ಕಾಲೇಜುಗಳು ಆಲ್ರೆಡಿ ಎಲ್ಲಾ ಕಾರ್ಯವನ್ನ ಮುಗಿಸ್ಕೊಂಡಿದ್ದಾವೆ, ಜೊತೆಗೆ EMIS ಅಲ್ಲೂ ಅಪ್ಲೋಡ್ ಮಾಡಿರ್ಬೇಕು. ಆದ್ರೆ ಈ ಸಂಬಂಧ ಏನು ಈ ಪರಿಶೀಲನಾ ವರದಿ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹಲವಾರು ಅತಿಥಿ ಉಪನ್ಯಾಸಕರು ಹೊರಗೋದ್ರು ಅಂತಕ್ಕಂಥ ಸುದ್ದಿಗಳು ಕೂಡ ಇದಾವೆ, ರಿಲೀವ್ ಆಗಿದ್ದಾರೆ. ಇಲ್ಲಿ ಮುಂದುವರೆದಂತ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲಾ ಸರ್ಟಿಫಿಕೇಟ್ ಗಳ ನೈಜತೆಯನ್ನ ಚೆಕ್ ಮಾಡಿ ಅಂತ ಆದೇಶವನ್ನ ಮಾಡಲಾಗಿತ್ತು. ಆಲ್ರೆಡಿ ಎಲ್ಲವೂ ಕೂಡ ನಡೆದಿವೆ, ಜೊತೆಗೆ ಇನ್ನೂ ಕೂಡ ಕೆಲವು ನಡಿಬೇಕೇನೋ. ಆದ್ರೆ ಇಲ್ಲಿ ಈ ಬಾರಿ ಈ ಸುತ್ತೋಲೆಯಲ್ಲಿ ಪ್ರಾಪರ್ ಆಗಿ ಜಿನೈನಿಟಿ ಸರ್ಟಿಫಿಕೇಟ್ ಯಾವುದನ್ನ ನೀವು ಅಪ್ಲೋಡ್ ಮಾಡಬೇಕು ಅಂತ ಕೇಳಿದೆ ಅಂತ ಹೇಳಿದ್ರೆ PhD ಸಂಬಂಧಿತ ಜಿನೈನಿಟಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದೆ. 24/6/2026 ಒಳಗೆ ಇದರ ಮಾಹಿತಿಯನ್ನ ನೀವು ನೀಡಲೇಬೇಕು. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ PhD ದೇ ಒಂದು ದೊಡ್ಡ ಸುದ್ದಿ ಆಗಿತ್ತು. ಈ ಫೇಕ್ PhD ಎಲ್ಲ ತಂದಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ PhD ಅದನ್ನ ಕ್ಲಾರಿಟಿ ತೆಗೆದುಕೊಳ್ಳಿಕ್ಕೆ DCE ಈಗ EMIS ನಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಂಡಿದೆ. ಹಾಗಾದ್ರೆ ಏನೇನ್ ಡೀಟೇಲ್ಸ್ ಅನ್ನ ಅದು ಕೇಳಿದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 1 ಯೂನಿವರ್ಸಿಟಿ ಡೀಟೇಲ್ಸ್, 2 ಜಿನೈನಿಟಿ ವೆರಿಫಿಕೇಶನ್ ಸ್ಟೇಟಸ್, ಆ 2ರಲ್ಲಿ ವೆರಿಫಿಕೇಶನ್ ಕಂಪ್ಲೀಟೆಡ್ ಆಗಿದೆಯಾ ಮತ್ ಅದ್ರ ಒಳಗಡೆ ಫೌಂಡ್ ಜಿನೈನಾ ಅಥವಾ ಫೌಂಡ್ ಫೇಕಾ. ಇನ್ನು 2ನೇ ಪಾಯಿಂಟ್ ಅಲ್ಲಿ ಸಬ್ ಪಾಯಿಂಟ್ ವೆರಿಫಿಕೇಶನ್ ಪೆಂಡಿಂಗ್ ಏನಾದ್ರು ಇದೆಯಾ, ಅದರಲ್ಲಿ ಪೆಂಡಿಂಗ್ ಇದ್ರೆ ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಫ್ರಮ್ ದ ಯೂನಿವರ್ಸಿಟಿ ಕನ್ಸರ್ನ್ ಅದಿದೆಯಾ, ಅಥವಾ ರೆಸ್ಪಾನ್ಸ್ ರಿಸೀವ್ಡ್ ಬಟ್ ಯೂನಿವರ್ಸಿಟಿ ಹ್ಯಾಸ್ ನಾಟ್ ಕನ್ಫರ್ಮ್ ಜಿನೈನ್ನೆಸ್, ರೆಫ್ಯೂಸ್ ಟು ಅಸರ್ಟೈನ್ ಜಿನೈನ್ನೆಸ್, ಈ ಮಾಹಿತಿ ಇದೆಯಾ. ಇನ್ನು 3ನೇದು ಮಲ್ಟಿಪಲ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ ಯೂನಿವರ್ಸಿಟಿ ಇದೆಯಾ, ಅಥವಾ 4ನೇದು ಕೇಸ್ ರೆಫರ್ಡ್ ಟು ಹೆಡ್ ಆಫೀಸ್, ಈ ಮಾಹಿತಿ ಇದೆಯಾ. ಅಂದ್ರೆ ಜಿನೈನಿಟಿ ಸರ್ಟಿಫಿಕೇಟ್ ನ ಚೆಕ್ ಮಾಡ್ಲಿಕ್ಕೆ ಏನು ಒಂದು ಸಮಿತಿ ಇದೆಯೋ ಈ ಸಮಿತಿ ಯಾವ ಯಾವ ಮಾಹಿತಿಯನ್ನ ಕಲೆ ಹಾಕಿದೆ, ಜಿನೈನಿಟಿ ಬಂದಿದ್ಯಾ, ಜಿನೈನಿಟಿ ಬರ್ಲಿಲ್ವಾ, ಬರ್ದೇ ಇದ್ರೆ ಕಾರಣಗಳೇನು, ಯಾವ ರೀತಿಯ ಕಾರಣ, ರೆಸ್ಪಾನ್ಸ್ ಯಾವ ತರ ಇದೆ ಯೂನಿವರ್ಸಿಟಿದು, ಈ ಎಲ್ಲ ಮಾಹಿತಿಯನ್ನ ನೀವು ಪರಿಶೀಲನಾ ಸಮಿತಿಯವರು ಕಲೆಕ್ಟ್ ಮಾಡಿರ್ತೀರಿ. ಅದರಂತೆ ಈಗ ಆ ವರದಿಯನ್ನ ಅಪ್ಲೋಡ್ ಮಾಡಿ ಎಂಬುದಾಗಿ ಸ್ಪೆಸಿಫಿಕ್ ಆಗಿ PhD ಗೆ ಸಂಬಂಧಪಟ್ಟಂತೆ ಕೇಳಿದೆ. ಪ್ರತ್ಯಕ್ಷಕರೇ, ಈಗ ಪ್ರಾಂಶುಪಾಲರು ಈ ವರದಿಯನ್ನ ಅಪ್ಲೋಡ್ ಮಾಡ್ತಾರೆ, ಅದು ಕೂಡ 24ರ ಒಳಗಾಗಿ. ಆ ನಂತರದಲ್ಲಿ ಈ ಹಿಂದೆ ಏನು ಟೈಮ್ ಟೇಬಲ್ ಬಂದಿತ್ತೋ ಅದರಂತೆ ಒಂದು ಟೈಮ್ ಟೇಬಲ್ ಬರ್ಬೋದೇನೋ. ಯಾಕೆಂದ್ರೆ ನಾನು ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ ಅದನ್ನ, 2 ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ವಿಚಾರವನ್ನ ಕಲೆ ಹಾಕಿ ವಿಡಿಯೋ ಮಾಡಿದ್ದೆ. ಮೊದಲು ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೋ ಅದು ಫೇಕ್ ಅಂತ ಹೇಳಿ ಆಲ್ರೆಡಿ ವಾಟ್ಸಪ್ ಅಲ್ಲಿ ಅದು ಓಡಾಡ್ತಿರೋದ್ರಿಂದ ಕಮೆಂಟ್ ಮಾಡ್ಬಿಡ್ರಿ. ಆದ್ರೆ ಕೊನೆಯವರೆಗೆ ಯಾರು ನೋಡಿದಿರೋ ಅವ್ರಿಗೆ ಗೊತ್ತಾಗಿದೆ ಇದು ಪತ್ರಿಕೆಯಲ್ಲಿ ಬಂದಂತ ಮಾಹಿತಿ. ಒಂದು ವೇಳೆ ಫೇಕ್ ಅಂತ ನಂಬೋದಿದ್ರೆ ಪತ್ರಿಕೆಯು ಫೇಕ್ ಆಗುತ್ತೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಆತಿಸಿಂದಾಗಿ ಪತ್ರಿಕೆಯ ಮಾಹಿತಿ ಆಧಾರದ ಮೇಲೆ ನಾನು ಈ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ. ಜೊತೆಗೆ ಆ ಪತ್ರಿಕೆಗಳನ್ನು ಕೂಡ ಶೋ ಮಾಡಿದ್ದೀನಿ. ಒಂದು ವಿಜಯವಾಣಿ, ಮತ್ತೊಂದು ವಿಜಯ ಕರ್ನಾಟಕ. ಈ 2 ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾನು ಹಂಚಿಕೊಂಡಿದ್ದೀನಿ. ಆ ಪತ್ರಿಕೆ ಡೇಟು ಕೂಡ ನನ್ನ ಹತ್ರ ಇದೆ. ಪ್ರತ್ಯಕ್ಷಕರೇ, ಏನೇ ಆಗ್ಲಿ ಈಗಂತೂ DCA ಒಂದು ಸುತ್ತೋಲೆ ಮಾಡಿದೆ, ಜೊತೆಗೆ ಹೇಳ್ಕೊಂಡಿದೆ 26-27ನೇ ಸಾಲಿಗೆ ಏನು ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕೋ ಅದಕ್ಕಾಗಿ ಈ ಮಾಹಿತಿ ನಮ್ಗೆ ಬೇಕಾಗಿದೆ, ಇದನ್ನ ಸಬ್ಮಿಟ್ ಮಾಡಿ ಅಂತೇಳಿ. ಸಬ್ಮಿಟ್ ಮಾಡಾದ್ಮೇಲೆ ಒಂದು ಟೈಮ್ ಟೇಬಲ್ ಬರಬಹುದು, ವೆಯ್ಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಅದಕ್ಕಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗ್ ಬಂದು ತಲುಪ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.